ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ರಾತ್ರಿದು ಅನ್ನ ಉಳಿದ್ಬಿಟ್ಟಿತ್ತು, ಹಾಗೆ ಬೇಳೆ ಸಾರು ಮಾಡಿದ್ದೆ, ಅದು ಉಳಿದಿತ್ತು. ಸೊ ಈಗೇನು ಮಾಡೋದು ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗುತ್ತೆ ಅನ್ನ ಮತ್ತು ಬೇಳೆ ಸಾರು ಅಂತ ಹೇಳ್ಬಿಟ್ಟು ರಾತ್ರಿ ಉಳಿದಿದ್ದ ಅನ್ನನ ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ. ಹಾಗೆ ಬೆಂಗಳೂರು ಲೈಫ್ ಸ್ಟೈಲಲ್ಲಿ ಬೆಂಗಳೂರಲ್ಲಿ ಜೀವನ ಮಾಡುವಾಗ ರಾತ್ರಿ ಉಳಿದಿರತಕ್ಕಂಥ ನನ್ನ ಒಗ್ಗರಣೆ ಅನ್ನ, ಚಿತ್ರಾನ್ನ, ಪುಳಿಯೋಗರೆ, ಹಾಗೆ ವಾಂಗಿಬಾತು, ಬಿಸಿಬೇಳೆಬಾತು ಇದನ್ನು ಮಾಡಿಕೊಂಡು ತಿನ್ನೋವಂಥದ್ದು ರೂಢಿ. ಎಷ್ಟೊಂದು ಜನ ಅದೇ ರೀತಿ ಮಾಡ್ತಿರ್ತಾರೆ, ರಾತ್ರಿ ಉಳಿದಿರೋ ಅನ್ನನೇ ಬೆಳಗ್ಗೆಗೆ ತಿಂಡಿಗೆ. ಇವತ್ತು ನಾನು ಕೂಡ ಹಾಗೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಗೊಜ್ಜೆಲ್ಲ ಇತ್ತು ಮಕ್ಕಳು, ಬಟ್ ರಾತ್ರಿ ಅನ್ನದ ಜೊತೆ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಮೊಸರನ್ನ ಮಾಡ್ತಾಯಿದ್ದೀನಿ. ಅಂದರೆ ಮೊಸರಿಗೆ ಒಗ್ಗರಣೆಯನ್ನು ಫಸ್ಟು ಎಣ್ಣೆ ಬಿಟ್ಕೊಂಡು ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು, ನೀವು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಹಾಗೆ ಈ ಕಡೆ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಟೊಮೊಟೊ ಬಸ್ಸಾರು ಮಾಡೋಣ ಅಂತ ಹೇಳಿ ಟೊಮೆಟೊನ ಬೇಯಿಸ್ಕೊತಾ ಇದ್ದೀನಿ. ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಬೇಯಿಸ್ಕೊತಾ ಇದ್ದೀನಿ. ಅರ್ಧ ಲೀಟ್ರ್ ಮೊಸರು ತರಿಸಿದ್ದೆ. ಸೊ ಅನ್ನ ಉಳಿದ್ಬಿಟ್ಟಿತ್ತು. ಸೊ ಬೆಳಗ್ಗೆ ತಿಂಡಿಗೆ ಆಗುತ್ತೆ ಅಂತ ಹಂಗೆ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಸಾಟರ್ಡೆ ಆಗಿದ್ದರಿಂದ ಮಕ್ಕಳಿಗೆ ಬಾಕ್ಸ್ ಕಟ್ಟೋದೇನಿರಲ್ಲ. ನಾನು ಒಬ್ಳಿಗೆ ಮಾತ್ರ ಬಾಕ್ಸ್ ತೊಗೊಂಡೋಗ್ಬೇಕು. ಹಾಗಾಗಿ ಮಕ್ಕಳಿಗೆ ಇಲ್ಲಿ ತಿನ್ನೋಕ್ಕೆ ಮತ್ತು ಮಧ್ಯಾಹ್ನ ಬಂದಿಬ್ಬರು ತಿನ್ಕೋತಾರೆ ಅಂತ ಹೇಳ್ಬಿಟ್ಟು ಮಾಡಿದೆ. ಅವರು ಬೆಳಗ್ಗೆ ಮೊಸರನ್ನೇ ತಿಂದೋದ್ರು. ನಾನು ಸಂಜೆ ಬಂದು ನೈಟ್ ಅಡುಗೆ ಮಾಡೋದಕ್ಕೆ ಟಯರ್ಡಾಗಿರುತ್ತೆ. ಹಾಗಾಗಿ ಈಗಲೇ ಅಡುಗೆಗೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬೆಂಗಳೂರಲ್ಲಿ ಯಾವ ರೀತಿಯಪ್ಪ ಅಂತಂದರೆ ರಾತ್ರಿ ಉಳಿದಿದ್ದು ಬೆಳಗ್ಗೆ ಉಳಿದಿದ್ದು ರಾತ್ರಿಗೆ ಎಲ್ಲ ತಿನ್ನಲೇಬೇಕು. ಹಾಗೆ ಕೆಲ್ಸಕ್ಕೆ ಹೋಗೋಂಥ ಹೆಣ್ಮಕ್ಳಿದ್ರೆ ಅವರು ಬೆಳಗ್ಗೆನೇ ತಿಂಡಿ ಹಾಗೆ ರಾತ್ರಿ ಅಡುಗೆಗೆ ಸಾಂಬಾರು ಎಲ್ಲ ಮಾಡಿಟ್ಟೋಗಬೇಕು. ಇವತ್ತು ನನ್ನ ಪರಿಸ್ಥಿತಿನೂ ಕೂಡ ಅದೇ. ಇವತ್ತಂತನೂ ಅಲ್ಲ, ಡೈಲಿ ಹಾಗೇ ಕೂಡ ಮಾಡಿ ಹೋಗ್ತಾಯಿದ್ದೀನಿ ನಾನು ಕೂಡ. ಯಾಕಂದರೆ ಮಕ್ಕಳು ಬಂದು ಸಂಜೆ ಓದ್ಕೋತಾ ಇರ್ತಾರೆ. ನಾನು ಕೆಲಸದಿಂದ ಬರೋದೇ 6:30 7 ಗಂಟೆ ಆಗಿಬಿಡುತ್ತೆ. ಸೊ ಅವಾಗ ಬಂದು ಅಡುಗೆ ಮಾಡಿ ಊಟ ಮಾಡಿ ಮಕ್ಕಳು ಮಲಗೋ ಅಷ್ಟರಲ್ಲಿ ಟೈಮ್ ಆಗೋಗ್ಬಿಡುತ್ತೆ. ಚಿಕ್ಕವಳಂತೂ ಬೇಗ ಮಲ್ಕೊಬಿಡ್ತಾಳೆ. ಒಂದೊಂದ್ಸಲಿ ಊಟ ಆಗೋವರೆಗೂ, ಅಡುಗೆ ಆಗೋವರೆಗೂ ವೆಯ್ಟ್ ಮಾಡೋದೇ ಇಲ್ಲ. ಹಾಗಾಗಿ ಇವಾಗಲೇ ಎಲ್ಲ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಬೆಂಗಳೂರಲ್ಲಿ ಜೀವನ ಮಾಡಬೇಕು ಅಂತಂದರೆ ಟೈಮ್ ಜೊತೆ ಓಡ್ತಾ ಇರಬೇಕು. ಅಂತಂದರೆ ನಾವು ಒಂದೊಂದು ನಿಮಿಷನೂ ಲೆಕ್ಕ ಹಾಕಬೇಕು. ನಾನು ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಕೆಲ್ಸಕ್ಕೆ ಹೋಗುವಾಗ ಮೊದಲು 8 ಗಂಟೆಗೆ ಹೋಗಬೇಕಿತ್ತು. 8 ಗಂಟೆಗೆ ಹೋಗೋಷ್ಟರಲ್ಲಿ ನಾನು ತಿಂಡಿ, ಮಕ್ಕಳು ಬಾಕ್ಸ್ ಕಟ್ಟೋದು, ಮಕ್ಕಳನ್ನ ರೆಡಿ ಮಾಡೋದು ಎಲ್ಲ ಮಾಡಿ ಓಡ್ತಾಯಿದ್ದೆ. ಹಾಗೆ ಸ್ನಾನನೂ ಕೂಡ ಅಷ್ಟೇ, 5 ನಿಮಿಷ 10 ನಿಮಿಷಕ್ಕೆಲ್ಲ ಸ್ನಾನ ಮುಗಿಸ್ಬರ್ತಾಯಿದ್ದೆ. ಅದೇ ನಾವು ಫ್ರೀಯಾಗಿ ಮನೇಲಿ ಇದ್ದಾಗ ನೋಡ್ಬೋದು, ಕಾಲು ಗಂಟೆ ಅರ್ಧ ಗಂಟೆವರೆಗೂ ಸ್ನಾನ ಮಾಡ್ತೀವಿ. ಬಟ್ ಕೆಲ್ಸಕ್ಕೆ ಹೋಗುವಾಗ ಅಂತ 5 ನಿಮಿಷಕ್ಕೇ ಹೆಂಗೆ ಸ್ನಾನ ಮಾಡ್ತೀವಿ ನಾವು ಅಂತಲೇ ಗೊತ್ತಾಗಲ್ಲ, ಹಾಗೆ ಮಾಡ್ತೀವಿ. ಹಾಗೆ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಕೋತಾ ಇದ್ದೀನಿ ನಾನು. ಇವಾಗ ಅನ್ನ ಮಾಡಿಬಿಡ್ತೀನಿ, ಬಿಸಿ ಅನ್ನನ, ಯಾಕಂದರೆ ನನಗೂ ಬೇಕಲ್ವ. ಸೊ ಹಾಗಾಗಿ ಇದೇ ಅನ್ನನೂ ನೈಟು ಉಳ್ಕೊಂಡಿತ್ತು. ಸೊ ಅದೇ ಅನ್ನಕ್ಕೆ ಸಾರು ಇತ್ತಲ್ವ, ಹಾಗಾಗಿ ನೈಟು ಮುದ್ದೆ ಮಾಡಿಕೊಂಡು ಊಟ ಮಾಡಿದೋ. ಹಾಗೆ ಬೆಂಗಳೂರಲ್ಲಿರ್ತಕ್ಕಂಥ ಹೆಣ್ಮಕ್ಳು ಸಂಜೆ ಟೈಮ್ ಬರುವಾಗ, ಅಂದರೆ ಕೆಲಸ ಮುಗಿಸ್ಕೊಂಡು ಬರುವಾಗ ಅವರು ಯಾವ ರೀತಿ ಬರ್ತಾರೆ, ಯಾವ ರೀತಿ ಇರ್ತಾರೆ ಅಂತ ಮುಂದೆ ತೋರಿಸ್ತೀನಿ ನೋಡಿ. ಅವ್ರ ಕೈಲಿ ಏನಾದರೂ ಹಿಡ್ಕೊಂಡು ಬಂದೇ ಬರಬೇಕು, ಇಲ್ಲ ಅಂತಂದರೆ ಅವ್ರ ಮನೆ ಜೀವನ ನಡೆಯೋದಿಲ್ಲ. ಅಂದರೆ ಸಾಯಂಕಾಲ ಬರುವಾಗ ಸೊಪ್ಪು, ತರಕಾರಿನೋ, ಹೂವು, ಹಣ್ಣಂತೂ ರೇರು ಕೆಲವರು ತರೋದು. ಅಂದರೆ ಎಲ್ಲ ಹೆಣ್ಮಕ್ಳು ಹಣ್ಣಿಗೆ ಪ್ರಿಫರೆನ್ಸ್ ಕೊಡೋಲ್ಲ. ಯಾಕಂದರೆ ಸೊಪ್ಪು ತರಕಾರಿ ತೊಗೊತಾರೆ, ಬಟ್ ಹಣ್ಣಿಗೆಲ್ಲ ಕಾಸ್ಟ್ಲಿ ರೇಟ್, ಯಾರು ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ತಕ್ಕ ಮಟ್ಟಿಗೆ ದುಡಿಯೋರು, ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಬರ್ತಕ್ಕಂಥವ್ರು ಹಣ್ಣೆಲ್ಲ ತೊಗೊಂಡು ಹೋಗ್ತಾರೆ. ಬಟ್ 90% ಹೆಣ್ಮಕ್ಳು ಹಣ್ಣಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋಲ್ಲ. ಸೊಪ್ಪು, ತರಕಾರಿ, ಹೂವು, ಮನೆಗೆ ಬೇಕಾಗಿರ್ತಕ್ಕಂಥ ಐಟಮು ಇದನ್ನು ಸಂಜೆ ಟೈಮ್ ಅವ್ರು ಕೆಲಸ ಮುಗಿಸ್ಕೊಂಡು ಬರುವಾಗ ಕವರಲ್ಲಿ ಹಿಡ್ಕೊಂಡು ಹೋಗ್ತಾರೆ. ನಾನು ಎಷ್ಟೊಂದು ಜನನ ನೋಡಿದ್ದೀನಿ. ನಾನು ಕೂಡ ಅದೇ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋರೆಲ್ಲ ಅದೇ ರೀತಿ ಮಾಡ್ತಾ ಇರ್ತಾರೆ. ಸೊ ನಾನು ಗಾರ್ಮೆಂಟ್ಸಿಗೆ ಹೋಗಲ್ಲ, ನಾನೊಂದು ಚಿಕ್ಕ ಕಂಪ್ನೀಲಿ ಅಕೌಂಟೆಂಟು ಮತ್ತು ಬ್ಯಾಕ್ ಆಫೀಸ್ ಆಗಿದ್ದೀನಿ. ಮುಂಚೆ ನಾನು ಬಸ್ಸಲ್ಲೇ ಹೋಗ್ತಾಯಿದ್ದೆ. ಈಗೊಂದು 6 ತಿಂಗಳು ಮುಂಚೆ ನನ್ನ ಕೈ ಮನೆಯಲ್ಲೇ ಬಾತ್ರೂಮಿಂದ ಆಚೆ ಬರುವಾಗ ಜಾರಿ ಬಿದ್ದು ಎಡಗೈ ಫ್ರ್ಯಾಕ್ಚರ್ ಆಗಿತ್ತು. ಸೊ ಅವಾಗಿಂದ ಆಫೀಸಿನ ವೆಹಿಕಲ್ಲೇ, ಅಂತಂದರೆ ಬೈಕ್ ಇದೆ, ಅದರಲ್ಲೇ ಪಿಕಪ್ಪು ಡ್ರಾಪು ಮಾಡ್ತಾಯಿದ್ದಾರೆ. ಸೊ ನನ್ನ ಕೈ ಸರಿ ಆದಮೇಲೆ ಹೇಳಿದೆ, ನಾನು ನಡ್ಕೊಂಡೇ ಹೋಗ್ತೀನಿ, ಅಂದರೆ ಬಸ್ಸಲ್ಲೇ ಹೋಗ್ತೀನಿ ಅಂತ. ಈಗ ಹೇಗೂ ಬರ್ತಾ ಇದ್ದೀರಲ್ಲ ಬನ್ನಿ ಅಂತ ಅಂದರು. ಯಾಕಂದರೆ ಬ್ಯಾಕ್ ಆಫೀಸಲ್ಲಿ ಇರೋದು ನಾನು ಒಬ್ಳೇ, ಅಂದರೆ ಸಿಸ್ಟಮ್ ವರ್ಕ್ ಮಾಡೋದು. ಇನ್ನು ಮಿಕ್ಕಿದ್ದಕ್ಕಂಥವರೆಲ್ಲ ಗಂಡಸರುಗಳೇ ಇರೋದಲ್ಲಿ. ಸೊ ಹಾಗಾಗಿ
ಆಫೀಸಲ್ಲಿ ಹುಡುಗರು ಇರ್ತಾರೆ, ಯಾರಾದರೂ ಒಬ್ಬರು ಕರ್ಕೊಂಬರ್ತಾರೆ, ಕರ್ಕೊಂಡೋಗ್ಬಿಡ್ತಾರೆ ಅಂದರು. ನನಗೂ ಒಳ್ಳೆಯದೇ ಆಯಿತು, ಹೇಗೂ ಕೆಲಸ ಮುಗಿಸ್ಕೊಳ್ಳೋದಕ್ಕೆ, ಹಾಗೆ ಮನೆಗೂ ಬಂದು ಬೇಗ ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಸುಮ್ಮನಾದೆ. ಹಾಗೆ ಇಲ್ಲಿ ಸಾಂಬಾರಿಗೂ ಕೂಡ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಇದು ಟೊಮೆಟೊ ಬಸ್ಸಾರು ಮಾಡ್ತಿದ್ರಿಂದ ಈರುಳ್ಳಿ ಬೆಳ್ಳುಳ್ಳಿನ ಚಚ್ಚಿ ಸಾಸಿವೆ ಜೀರಿಗೆ ಎಣ್ಣೆ ಎಲ್ಲ ಹಾಕ್ಬಿಟ್ಟು, ಹಾಗೆ ರುಬ್ಬಿರ್ತಕ್ಕಂಥ ಟೊಮೆಟೊ ಪೇಸ್ಟ್ ಇರುತ್ತಲ್ಲ, ಸೊ ಅದನ್ನು ಹಾಕಿ ಬೇಯಿಸಿದ್ರೆ ಟೊಮೆಟೊ ಬಸ್ಸಾರು ರೆಡಿ. ಟೊಮೆಟೊನ ರುಬ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಜೀರಿಗೆ ಮತ್ತು ಮೆಣಸನ್ನ ಹಾಕ್ಕೋಬೇಕು. ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಿ ಒಗ್ಗರಣೆಗೆ ಹುಯ್ಯೋದು. ಹಾಗೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅನ್ನಲ್ಲ, ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿಲ್ಲ. ಬಟ್ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು. ಏನಕ್ಕಪ್ಪ ಅಂದರೆ ನಾನು ಬ್ಯಾಡಗೆ ಮೆಣಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಅಂದರೆ ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡೂ ಹಾಕಿದೆ. ಎರಡೂ ಹಾಕೋದ್ರಿಂದ ಯಾವುದೇ ಅಡುಗೆ ಆಗಲಿ ತುಂಬ ಟೇಸ್ಟಿಯಾಗಿ ಸೂಪರಾಗಿ ಚೆನ್ನಾಗಿ ಬರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದರೆ ಯಾವುದೇ ಚಿತ್ರಾನ್ನ ಆಗಲಿ, ಉಪ್ಪಿಟ್ಟಾಗಲಿ, ಒಂದು ಆಲೂಗಡ್ಡೆ ಪಲ್ಯ ಆಗಲಿ, ಯಾವುದಕ್ಕೆ ಆಗಲಿ ಎರಡನ್ನೂ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹಸಿರು ಮೆಣ್ಸಿನ್ಕಾಯಿ ಒಂದೇ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಇರುತ್ತೆ. ಬರೀ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಒಂಥರ ಟೇಸ್ಟ್ ಬರೋಲ್ಲ ಅಡುಗೆಗಳು. ಸೊ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಅಡುಗೆನೂ ಟೇಸ್ಟ್ ಬರುತ್ತೆ, ಹಾಗೆ ಗ್ಯಾಸ್ಟ್ರಿಕ್ಕು ಕೂಡ ಆಗಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೂ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಅಡುಗೆಗೆ ಆಯಿತು. ಇನ್ನು ಆಫೀಸಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಸಾಂಬಾರು ಇಟ್ಟು ಸಿಮ್ಮಲ್ಲಿ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಸ್ನಾನಕ್ಕೆ ಹೋದೆ. ಸಾಂಬಾರೆಲ್ಲ ಬೇಯ್ತಾಯಿತ್ತು, ಸದ್ಯ ಉಕ್ಕಿರಲಿಲ್ಲ. ಅದೊಂದು ನಾವು ಸ್ನಾನಕ್ಕೆ ಹೋದಾಗ ಗ್ಯಾಸ್ ಮೇಲೆ ವರ್ಕಿಂಗ್ ವುಮೆನ್ಸು ಅದೊಂದು ಅಂದ್ಕೊತೀವಿ, ಎಲ್ಲಿ ಉಕ್ಕಿ ಸುರಿದೋಗುತ್ತೋ ಅಂತ ಹೇಳ್ಬಿಟ್ಟು. ಸ್ನಾನ ಮುಗಿಸಿ ಬೆಳಗ್ಗೆ ಕೆಲ್ಸಕ್ಕೆ ಹೋದೆ. ಸಂಜೆ ನೋಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀನಿ. ಕಂಕ್ಳಲ್ಲಿ ಸೊಪ್ಪು ಹಿಡ್ಕೊಂಡು, ಕವರ್ ಹಿಡ್ಕೊಂಡು ಇದೇ ರೀತಿ ಇರುತ್ತೆ. ನಾನು ಹೇಳ್ದಂಗೆ 99% ಹೆಣ್ಮಕ್ಳದು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಮಕ್ಳು ಕೆಲಸ ಮುಗಿಸ್ಕೊಂಡು ಬರುವಾಗ ಈ ರೀತಿ ಎಲ್ಲನೂ ತೊಗೊಂಬಂದು ನಾಳೆಗೆ ಎಲ್ಲ ರೆಡಿ ಮಾಡ್ಕೋಬೇಕು. ನಾನು ಮಂಡೇ ಮೆಂತ್ಯ ಬಾತ್, ಇದು ಸ್ಯಾಟರ್ಡೆ ಹೋಗಲ್ವಾ, ಮೆಂತ್ಯ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗಲೇ ತಂದು ಸೊಪ್ಪೆಲ್ಲ ಬಿಡಿಸಿ ಇಟ್ಕೋತಾ ಇದ್ದೀನಿ. ಹಾಗೆ ನಾಳೆ ಒಂದು ಫಂಕ್ಷನ್ ಇದೆ, ಹೋಗಬೇಕು. ಸೊ ಹಾಗಾಗಿ ಇವಾಗಲೇ ತಲೆಗೆ ಮೆಹಂದಿ ಎಲ್ಲ ಹಾಕಿಸ್ಕೊತಾ ಇದ್ದೆ ಮಗಳ ಕೈಯಲ್ಲಿ. ಅಷ್ಟರಲ್ಲಿ ಮುದ್ದೆ ಒಂದು ಮಾಡಿದ್ಲು ಮಗಳೇನೆ. ಸೊ ಊಟ ಮಾಡಿ ಮಲಗಿದೆ. ಇದಾಗಿತ್ತು ಇವತ್ತಿನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.